ಇನ್ನು ರಾಜ್ಯದಲ್ಲಿ ನಡೀತಿರುವಂಥ ಚರ್ಚೆ, ಮುಖ್ಯಮಂತ್ರಿಗಳು ಎಷ್ಟು ದಿವಸ ಇರ್ತಾರೆ, 2.5 ವರ್ಷನ, 5 ವರ್ಷನ, ನಂತರ ಮುಖ್ಯಮಂತ್ರಿ ಆಗುವಂಥವ್ರು ಯಾರು, ಈ ರೀತಿಯ ಮಾತುಗಳನ್ನು ಕೇಳಿ ಕೇಳಿ ಬಹುಶಃ ಏನು ಅಂದರೆ ಕೇಂದ್ರದ ನಾಯಕರು ಕೂಡ ಬೇಸತ್ತು ಹೋಗಿರಬೇಕು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ತುಂಬ ಖಡಕ್ಕಾಗಿರುವಂಥ ಒಂದು ಸಂದೇಶ ರವಾನಿಸಿದ್ದಾರೆ. ನೀವು ಇದೇ ರೀತಿ ಮಾಡ್ತಾ ಇರಿ, ಹೆಚ್ಚಿನ ಕ್ಷೇತ್ರಗಳನ್ನು ಏನಾದರೂ ನೀವು ರಾಜ್ಯದಿಂದ ಗೆಲ್ಲಿಸ್ಕೊಡ್ಲಿಲ್ಲ ಅಂತಂದರೆ ನಾನೇ ಬಂದು ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಸ್ಥಾನದ ಮೇಲೆ ನಾನು ನನ್ನ ಹ್ಯಾಟ್ ಹಾಕ್ತೀನಿ, ನೋಡ್ತಾ ಇರಿ ನೀವು ಅನ್ನುವಂಥ ಮಾತು. ಯಾಕಂದರೆ ನಾನೇ AICC ಅಧ್ಯಕ್ಷ, AICC ಅಧ್ಯಕ್ಷನಾಗಿ ನನ್ನ ರಾಜ್ಯದಲ್ಲೇ ಏನಾದರೂ ಕಡಿಮೆ ಸೀಟ್ ಬಂದರೆ, ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ ಯಾರ್ದಿದೆ, ಕಾಂಗ್ರೆಸ್ದಿದೆ. ಯೋಜನೆಗಳು ಯಾರ್ದು, ಕಾಂಗ್ರೆಸ್ದು. ಆ ಯೋಜನೆಗಳ ಮೇಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು. ಇನ್ನು ಸರ್ಕಾರ ದೇವರೇ ಅಂತ ಬಂದಿನೋ ನಿನ್ನೆ ಮೊನ್ನೆ ಬಂದಿರುವಂಥ ಸರ್ಕಾರ. ಇಂಥ ಸಂದರ್ಭದಲ್ಲಿ ಸರ್ಕಾರ ವಿಶ್ವಾಸ ಕಳ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು? ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಡ್ಲೇಬೇಕು, ಆವಾಗ ನನ್ನ ಗೌರವ ಮರ್ಯಾದೆ ಉಳಿಯುತ್ತೆ. ನೀವೇನಾದರೂ ತುಂಬ ಕಡಿಮೆ ಸಂಖ್ಯೆಯ ಸ್ಥಾನಗಳನ್ನು ಗೆದ್ದುಕೊಟ್ರೆ ನನ್ನ ಗೌರವ ಮರ್ಯಾದೆಗೆ ಚ್ಯುತಿ ಬರುತ್ತೆ. ಆ ರೀತಿ ಏನಾದರೂ ಆಯಿತು ಅಂತಂದರೆ ನಾನು ಕೇಂದ್ರವನ್ನು ಬಿಟ್ಟು ರಾಜ್ಯಕ್ಕೆ ಬರ್ತೀನಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಖರ್ಗೆ ರವಾನಿಸಿದ್ದಾರೆ. ಆರಂಭದಲ್ಲಿ ಖರ್ಗೆ ಹೇಳಿದಂಥ ಸಂದರ್ಭದಲ್ಲಿ ತಮಾಷೆಗೆ ಅಂದ್ಕೊಂಡು ಎಲ್ಲ ನಾಯಕರು ನಕ್ಕರು. ಖರ್ಗೆ ಮತ್ತದನ್ನು ರಿಪೀಟ್ ಮಾಡಿದರು, ನಾನು ಭಾಳ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಅಂತ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಗಪ್ಚುಪ್.